ನಮ್ಮ ಈ ರಾಜ್ಯದ ಹೆಣ್ಣು ಮಕ್ಕಳು ತಿರುವಿ ಬಿದ್ರೆ ಈ ಮುನಿರತ್ನಂ ಅವ್ರ ಕತೆ ಏನಾಗ್ಬೋದು ಅಂತ ಸ್ವಲ್ಪ ಆಲೋಚನೆ ಮಾಡ್ಲಿ. 5 ವರ್ಷ ಶಾಸಕನಾಗಿ ಕೊಟ್ಟಿರೋದು ಯಾರು? ಇದೇ ಹೆಣ್ಮಕ್ಳೇ ಅಲ್ವಾ? ಅವನು ಹೆಣ್ಮಕ್ಳನ್ನ ಮಲಗಿಸ್ಕೊಳ್ಳಾಕೋ ನಮ್ಮನ್ನ ಯಾಕೆ ಕೇಳ್ಬೇಕು? ಅವನು ಅರೆಸ್ಟ್ ಆಗ್ಬೇಕು. ಅವನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಬೇಕು. ಎದುರಿಸ್ಕೊಂಡೇ ಆರ್ ನಗರ ಕ್ಷೇತ್ರದಲ್ಲಿ ಜೀವನ ಮಾಡ್ತಿರೋದಯ್ಯಪ್ಪ. ಇವಯ್ಯ ಯಾರಿಗೂ ಮಾರ್ಗದರ್ಶನ ಆಗಲ್ಲ, ಇವನು ಗೂಂಡಾ ಶಾಸಕ. ಮೇಡಮ್, ಬಹುಶಃ ನೀವು ಆ ಆಡಿಯೋನ ಕೇಳಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದೇನೋ. ಬಹುಶಃ ಆಡಿಯೋದಲ್ಲಿ ಏನಿದೆ ಅಂತ ಗೊತ್ತಿರುತ್ತೆ. ಸೊ ತಾವು ಒಬ್ಬ ಮಹಿಳೆಯಾಗಿ, ಒಬ್ಬ ತಾಯಿಯಾಗಿ ಏನು ಹೇಳ್ತೀರಿ ಮೇಡಮ್ ಶಾಸಕರ ಈ ಒಂದು ಮಾತುಗಳಿಗೆ? ಈ ಆರ್ ನಗರ ಕ್ಷೇತ್ರದ ಮುನಿರತ್ನಂ ಅವರಿಗೆ ನಾನೊಂದು ಹೆಣ್ಮಗಳಾಗಿ ಆ ಮುನಿರತ್ನಂ ಅವರೇ ಅಂತ ಕೇಳ್ತೀನಿ. ಆದರೆ ಆ ಮನುಷ್ಯನಿಗೆ ಆ ಕೆಟ್ಟ ಪದ ಬಳಸ್ತಾರೆ. ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ನಮ್ಮ ಒಕ್ಕಲಿಗ ಸಮಾಜದ ಹೆಣ್ಣು ಮಕ್ಕಳು, ನಮ್ಮ ಈ ರಾಜ್ಯದ ಹೆಣ್ಣು ಮಕ್ಕಳು ತಿರುವಿ ಬಿದ್ದರೆ ಈ ಮುನಿರತ್ನಂ ಅವ್ರ ಕತೆ ಏನಾಗ್ಬೋದು ಅಂತ ಸ್ವಲ್ಪ ಆಲೋಚನೆ ಮಾಡಲಿ. ನಾನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಸುಧಾ, ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವ್ರಿಗೂ ನಾವು ಇಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ಥರ ನಮ್ಮ ಆರ್ ನಗರ ಶಾಸಕ ನಮಗೆ ಬೇಕಿಲ್ಲ. ಮುನಿರತ್ನಂ ಅವರು ಅವ್ರನ್ನ ದಯವಿಟ್ಟು BJPಯಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಇದೇ ನೀವು ಏನಾದರೂ ಕಾನೂನುಬದ್ಧವಾಗಿ ಇವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇನ್ನು ಸ್ಟ್ರೈಕ್ ಮಾಡ್ತೀವಿ. ಮೇಡಮ್, ಈಗ ಓಟ್ ಹಾಕೋ ಟೈಮಲ್ಲಿ ಎಲ್ಲ ಮಹಿಳೆಯರ ಹತ್ರ ಹೋಗಿ ಅಕ್ಕ, ತಂಗಿ, ಅಮ್ಮ ಅಂತೇಳಿ ಕಾಲಿಗೆ ಬಿದ್ದಿರ್ತಾರೆ, ಕೈ ಮುಗ್ದಿರ್ತಾರೆ. ಈಗ ನೆನಪಾಗೋದಿಲ್ಲ ಮೇಡಮ್ ಹೆಣ್ಣಿನ ಬೆಲೆ? ಅವರು ಗೆಲ್ಲದೇ ಒಂದು ಇಂಪಾರ್ಟೆಂಟು. ಆತ ಹೇಳ್ತಾನೆ, ನಾನು 5 ವರ್ಷ ಮುಖ್ಯಮಂತ್ರಿ, ಶಾಸಕ ನಾನು ಅಂತ ಕೇಳ್ತಾರೆ. 5 ವರ್ಷ ಶಾಸಕನಾಗಿ ಕೊಟ್ಟಿರೋದು ಯಾರು? ಇದೇ ಹೆಣ್ಮಕ್ಳೇ ಅಲ್ವಾ? ಆತನ ಮನೇಲಿ ಹೆಣ್ಮಕ್ಳಿದ್ದಾರೆ. ಒಕ್ಕಲಿಗರ ಹೆಣ್ಮಕ್ಳನ್ನ ಯಾಕೆ ಕೇಳಬೇಕು? ಅವನ ಹೆಣ್ಮಕ್ಳನ್ನ ಮಲಗಿಸ್ಕೊಳ್ಳಾಕೋ ನಮ್ಮನ್ನ ಯಾಕೆ ಕೇಳಬೇಕು? ಅವನ ಹೆಣ್ಮಕ್ಳಂಗಲ್ವ ನಾವು? ಜಾತಿ ಬಗ್ಗೆ ಎಲ್ಲ ಮಾತಾಡೋದು. ಎಲ್ಲ ಜಾತಿ ಜನಾಂಗದವರೇ ಈತನ ಶಾಸಕನಾಗಿ ಮಾಡಿರೋದು. ಸ್ವಲ್ಪ ಮಾತನ್ನ ಜ್ಞಾನ ಇಟ್ಕೊಂಡು ಮಾತಾಡಲಿ. ಈ ರಾಜ್ಯದ ಹೆಣ್ಮಕ್ಳುಗಳೆಲ್ಲ ತಿರುಗಿಬಿದ್ರೆ ಅವನು ಪುಡಿ ಆಗ್ಬಿಡ್ತಾನೆ. ಏನು ಒತ್ತಾಯ ಮಾಡ್ತೀರಿ ಮೇಡಮ್? ಏನಿಲ್ಲ, ಅವನು ಅರೆಸ್ಟ್ ಆಗಬೇಕು. ಅವನು BJPಯಿಂದ ಉಚ್ಚಾಟನೆ ಮಾಡಬೇಕು. ಮಾಡ್ತಾರೆ ಬಿಜೆಪಿನವರು ಅಂತ ನಂಬಿಕೆ ಇದೆಯಾ ಮೇಡಮ್? ಮಾಡಲೇಬೇಕು. ಮಾಡಿದ್ರೇನೆ BJP ಮಾನ ಮರ್ಯಾದೆ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಇಲ್ಲ ಅಂದ್ರೆ ಮಾನ ಮರ್ಯಾದೆ ಬಿಟ್ಟು ನಿಂತಿದ್ದಾರೆ ಅಂತ ಅರ್ಥ. ಯಾಕೆಂದ್ರೆ ಇದುವರೆಗೂ ಬಿಜೆಪಿ ನಾಯಕರು ಯಾರು ಕೂಡ ಮಾತಾಡೋಕೆ ರೆಡಿ ಇಲ್ಲ ವಿಚಾರದ ಬಗ್ಗೆ. ಯಾಕೆ ಮಾತಾಡ್ತಾರೆ? ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಸ್ತಾನೆ. ಇದು ಇಲ್ದೇ ಇರೋದು ಅದು ಇದು ಅಂತ ಎಲ್ಲ ಸುಳ್ಳು ಇದು ಮಾಡ್ತಾನೆ. ಅವ್ರನ್ನ ಓಡಾಡ್ಲಿಕ್ಕೆ ಬಿಡಲ್ಲ, ಮಾಡಲ್ಲ. ಎಲ್ಲಾರ್ಗು ಎದುರಿಸೋದೇ ತಾನೆ ಎಪ್ಪೊಂದು. ಬೇರೆ ಇನ್ನೇನಿದೆ? ಎದುರಿಸ್ಕೊಂಡೇ ಆರ್ ನಗರ ಕ್ಷೇತ್ರದಲ್ಲಿ ಜೀವನ ಮಾಡ್ತಿರೋದಯ್ಯಪ್ಪ. ಸೊ ಓಟ್ ಹಾಕೋ ಟೈಮಲ್ಲಿ ಬಹುಶಃ ಜನರಿಗೆ ಇವ್ರದ್ದು ಈ ಥರದ್ದು ಒಂದು ಮುಖ ಇದೆ ಅಂತ ಗೊತ್ತಿರಲಿಲ್ಲ ಅನ್ಸುತ್ತಾ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆರ್ ನಗರದಲ್ಲಿ ಈ ಸಾರಿ ಹೆಣ್ಮಕ್ಳಿಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅತಿ ಹೆಚ್ಚಿನ ಮತದಿಂದಲೇನು ಗೆಲ್ದಿಲ್ಲ. ನಮ್ಮ ಕುಸುಮಾ ಮೇಡಮ್ಗೆ ಹೆಚ್ಚು ಮತದಿಂದ ಬಂದಿರೋದು. ಆ ಮತ ಆತನಿಗೆ ಆ ಲೆವೆಲ್ಲೇ ಅಲ್ಲ. ನಮ್ಮ ಕುಸುಮಾ ಮೇಡಮು 2 ಬಾರಿ ಮಾತ್ರ ಎಲೆಕ್ಷನಲ್ಲಿ, ಎಷ್ಟೋ ಬಾರಿ ನಿಂತಿದ್ರು ಅವನಿಗೆ ಓಟ್ ಬೀಳ್ತಿದೆ. ಈ ಸಾರಿ ಒಂದು ಹೆಣ್ಮಕ್ಳು ಮುಖ ನೋಡಿ ಕುಸುಮಾ ಮೇಡಮ್ ಏನೋ ಆಕಸ್ಮಿಕ ಓಟು ಅವ್ರಿಗೆ ಬಿದ್ದಿರೋದು. ಯಾವ ಹೆಣ್ಮಕ್ಳು ಸುಧಾ ಆತನಿಗೆ ಓಟ್ ಹಾಕಿಲ್ಲ. ನಮ್ಮ ಕುಸುಮಾ ಮೇಡಮ್ಗೆ ಓಟ್ ಹಾಕಿರೋದು. ಸರ್, ತಾವೇನು ಹೇಳ್ತೀರಿ ಸರ್? ಏನು ಈಗ ದೂರ ಏನು ದಾಖಲಾಗಿದೆ, ಏನಂತ ಹೇಳಿದ್ದಾರೆ ACP ಅವರು? ಸರ್, ACP ಅವರು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಮುನಿರತ್ನಂ ನಾಯ್ಡು ಅವರು ಏನು ಇವತ್ತಿಂದ ಹೊಸದಲ್ಲ ಸರ್. ಅವರು ಈ ಕ್ಷೇತ್ರದಲ್ಲಿ ಶಾಸಕರಾದಾಗಿಂದನೂ ಒಕ್ಕಲಿಗ ಹೆಣ್ಣುಮಕ್ಳೇ ಅವ್ನಿಗೆ ಟಾರ್ಗೆಟ್ಟು. ಯಾಕಂದ್ರೆ ನೀವು ಹಳೆ ನೋಡಿರ್ಬೋದು, 3 ಜನ ಒಕ್ಕಲಿಗರ ಹೆಣ್ಣುಮಕ್ಳು ಕಾರ್ಪೊರೇಟರ್ ಆಗಿದ್ರು ಸರ್ ಈ ಕ್ಷೇತ್ರದಲ್ಲಿ. ಅದರಲ್ಲಿ ಮಮತಾ ವಾಸುದೇವ್ ಅವ್ರಿಗೂ ರೌಡಿ ಶೀಟರ್ ಮಾಡಿದ್ರು. ಆಮೇಲೆ ನಮ್ಮ ಆಶಾ ಸುರೇಶ್ ಅವ್ರಿಗೂ ರೌಡಿ ಶೀಟರ್ ಮಾಡಿದ್ರು. ಲೆಗ್ಗೆರೆ ನಾರಾಯಣ ಸ್ವಾಮಿ ಅವ್ರ ಮಿಸ್ಸಸ್ ಮೇಗೆ ಸೀರೆ ಹೇಳ್ಸಿದ್ರು. ಅವ್ರಿಗೆ ಒಕ್ಕಲಿಗರ ಹೆಣ್ಣುಮಕ್ಳು ಒಕ್ಕಲಿಗರೇ ಟಾರ್ಗೆಟ್ಟು. ಅವಯ್ಯೊಂದು ದುರ್ಬುದ್ಧಿ ಇವತ್ತಿಂದ ಅಲ್ಲ ಸರ್. ಇದು ಅವರು ಶಾಸಕರಾದಾಗಿಂದನೂ ದೌರ್ಜನ್ಯ ದಬ್ಬಾಳಿಕೆಗಳು ನಿಂತಿಲ್ಲ ಸರ್. ಏನೀಗ ಒತ್ತಾಯ ಮಾಡ್ತೀರಾ? ಈಗ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಸರ್. ಇಂಥ ಶಾಸಕರುಗಳು ಈ ಪ್ರಜಾಪ್ರಭುತ್ವದಲ್ಲಿ ಇದ್ರೆ ಮುಂದೆ ಬರೋರ್ಗೆ ಮಾರ್ಗದರ್ಶನ ಆಗಬೇಕು. ಯಾರಾದ್ರೂ ಒಬ್ಬ ಶಾಸಕ ಆಯ್ತಾನೆ ಅಂದ್ರೆ ಅವ್ರ ಮಾರ್ಗದರ್ಶನ ಆಗಬೇಕು. ಇವಯ್ಯ ಯಾರಿಗೂ ಮಾರ್ಗದರ್ಶನ ಆಗಲ್ಲ, ಇವನು ಗೂಂಡಾ ಶಾಸಕ. ಇಡೀ ರಾಜ್ಯದಲ್ಲಿ ಇಂಥ ಒಬ್ಬ ಶಾಸಕನನ್ನ ನಮ್ಮ ಕ್ಷೇತ್ರದವ್ರು ಪಡೆದಿರೋದು ನಮ್ಮ ದುರ್ಭಾಗ್ಯ. ಹಂಗಾಗಿ ಬೇರೆ ರಾಜ್ಯದವ್ರು ನಮ್ಮ ರಾಜ್ಯಕ್ಕೆ ಬೆಳ್ ಮಾಡಿ ಆಡ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರ್ದು. ದಯವಿಟ್ಟು ನಾವು ಗೃಹ ಸಚಿವರಿಗಾಗಿರ್ಬೋದು, ನಮ್ಮ CM ಸಾಹೇಬ್ರಿಗಾಗಿರ್ಬೋದು ಏನು ಹೇಳ್ತೀವಿ ಅಂದರೆ ಕೂಡಲೇ ಇವ್ರನ್ನ ಅರೆಸ್ಟ್ ಮಾಡಬೇಕು. ಈ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಶಾಸಕರು ಇವ್ರು ನೋಡಿ ಪಾಠ ಕಲಿತಾರೆ. ಇಂಥ ಕಮಿಷನ್ ಶಾಸಕರನ್ನ ಅರೆಸ್ಟ್ ಮಾಡಬೇಕು ದಯವಿಟ್ಟು. ಆಮೇಲೆ ಅವ್ರ ಪಕ್ಷದವರು ಅಷ್ಟೇ ಇಂಥ ಶಾಸಕನ ಉಚ್ಚಾಟನೆ ಮಾಡಬೇಕು. ಇಲ್ಲಾಂದ್ರೆ ನಿಮ್ಮ ಪಕ್ಷಕ್ಕೂ ಕಳಂಕ ಎತ್ಕೊಬೇಕು. ನೀವು ಒಕ್ಕಲಿಗರ ವಿರೋಧಿ, ದಲಿತರ ವಿರೋಧಿ ಅಂತ ಅವ್ರ ಪಕ್ಷದವರು ಕೂಡ
ಕಳಂಕ ಎತ್ಕೊಬೇಕು ಅಷ್ಟೇ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಸರ್, ಈಗ ದಲಿತ ಸಮುದಾಯಕ್ಕೂ ಕೂಡ ತೀರಾ ಅವಮಾನ ಮಾಡಿದ್ದಾನೆ. ಅವ್ನ ಯಾಕೆ ಆ ಪದಗಳು ನಾವು ಕೂಡ ಬಳಸಕ್ ಕಷ್ಟ ಆಗುತ್ತೆ, ಅವ್ನ ಯಾಕೆ ಉದ್ಧಾರ ಮಾಡ್ತೀಯಾ ಅನ್ನೋ ರೀತಿನಲ್ಲಿ, ಅಲ್ಲಿಗೆ ದಲಿತರು ಉದ್ಧಾರ ಆಗ್ಲೇಬಾರ್ದು ಅಂತನಾ ಇವ್ರ ಲೆಕ್ಕಾಚಾರ? ಈ ಪ್ರಶ್ನೆನ ಸರ್ ನೀವು ನಮ್ ಕೇಳೋಕಿನ್ನ ಛಲವಾದಿ ನಾರಾಯಣ ಸ್ವಾಮಿ ಕೇಳಬೇಕು. ಬಿಜೆಪಿಯಲ್ಲಿ ದಲಿತ ನಾಯಕ ಯಾರು ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾ ಇದೀವಿ. ನೀನೇನ್ ನಾನು ದಲಿತ ನಾಯಕ, ನಮ್ ಬಿಜೆಪಿ ಅವರು ದಲಿತರ ಪರ ಅಂತ ಹೇಳ್ತೀರಲ್ಲಪ್ಪ ಛಲವಾದಿ ನಾರಾಯಣ ಸ್ವಾಮಿ, ನೀನೇನಾದ್ರೂ ನೀನ್ ದಲಿತ ನಾಯಕನಾಗಿದ್ರೆ ಮುನಿರತ್ನನ್ನ ನಿನ್ ಪಕ್ಷದಿಂದ ಉಚ್ಚಾಟನೆ ಮಾಡಿಸೋ, ಅವಾಗ ನೀನು ಒಪ್ಕೋತೀನಿ. ನಿನ್ ದಲಿತ ಪ್ರೇಮನ ನಾವು ಒಪ್ಕೋತೀವಿ. ಛಲವಾದಿ ನಾರಾಯಣ ಸ್ವಾಮಿರ್ಗಾಗಿರ್ಬೋದು, ಆನೇಕಲ್ಲಿ ಎಲ್ಲ ದಲಿತರು ಬಿಜೆಪಿ ನಾಯಕರಿಗೆ ಹೇಳ್ತಾ ಇರೋದು ಅಷ್ಟೇ. ಆಮೇಲೆ ಬಿಜೆಪಿಲಿ ಏನ್ ದಲಿತ ಮೋರ್ಚಾ ಇದೆ ಅವರೆಲ್ಲ ಒತ್ತಾಯ ಮಾಡಿ ಮುನಿರತ್ನನ ಅರೆಸ್ಟ್ ಮಾಡಿಸ್ಬೇಕು, ಇಲ್ಲ ರಿಸೈನ್ ಕೊಡಿಸ್ಬಿಟ್ಟು ಅವ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು. ಅವಾಗ ಬಿಜೆಪಿರು ದಲಿತರ ಪರ ಅಂತ ಒಪ್ಕೊಬಹುದು. ಥ್ಯಾಂಕ್ ಯು.